ದೊಡ್ಡಮ್ಮಂದು ಮೊಬೈಲಲ್ಲಿ ಭಾಗ್ಯಂದು ಬ್ಲಾಗ್. ಈಚೆ ಬಂದರೆ ಅಮ್ಮ, ಎಲ್ಲರೂ ಬ್ಯುಸಿ. ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರ್ತಿದೆ ಅಮ್ಮ. ಇಲ್ಲಿ ನೋಡಿ, ಇಲ್ಲಿ ಕೂಡ ಬ್ಯುಸಿ. ಅವರೆಲ್ಲ ಬಿಡಿ, ಇಲ್ಲಿ ನೋಡಿ ನಂದು ಪಿನ್ನು ನೋಡಿ ಬಿಗ್ ಸ್ಕ್ರೀನಲ್ಲಿ. ಶುಭರ್ಕಿ ಚಂದು ಅವನದ್ದು ಒಂದ್ಸಲ ನೋಡಿ ಆಯಿತು. ಇದಕ್ಕೆ ಅವನ ಟ್ಯಾಬಲ್ಲಿ ಮತ್ತೊಂದು ಸಲ. ನಿತು ಥಮ್ಸ್ ಅಪ್. ನಾನೇ ಕಷ್ಟಪಟ್ಟು ಕುತ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನನ್ನ ಕಾಲ ಮೇಲೆ ಅದು ನಂದು ಬ್ಲಾಗ್ಸ್ ಅನ್ನು ನೋಡ್ತಾ ಕುತ್ಕೊಂಡಿದ್ದಾನೆ. ಜಾಗ ಇಲ್ವಾ? ಇಷ್ಟು ಜಾಗ ಇದೆ, ಫುಲ್ ಇದೆ ಅಂತನಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಆಫ್ಟರ್ನೂನಿಂದ ಬ್ಲಾಗನ್ನು ಮಾಡ್ತಾಯಿದ್ದೀನಿ. ಕಸಿನ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಸ್ಪೆಷಲ್ ಏನೂ ಇಲ್ಲ, ಮನೇಲಿ ನಾರ್ಮಲ್ ಅಡುಗೆ ಮಾಡಿದ್ದು ಅದು ಮಾಡಿದ್ದಾರೆ. ಆ್ಯಂಡ್ ನನಗೆ ಪುಳಿಯೋಗರೆ ಇದೆ. ಪುಳಿಯೋಗರೆ ಮಾಡಬೇಕು. ಗೊಜ್ಜೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಆ್ಯಡ್ ಮಾಡಿದರೆ ಆಯಿತು ರೈಸ್. ನೋಡಿ ವಿಡಿಯೋನ. ಡ್ರೈವರ್ ಯೂಟಿಗೆ ಬಂದ ಅಂತ ಹೇಳಿ ನಿಂದೆ ಡ್ರೈವರ ನೀನು? ಡ್ರೈವರ್ ಅರು ಬೇಜಾರಿಲ್ಲ ಮಾರ್ತಿ. ಹಾಯ್ ಕರಣ್ಣ. ಹಾಯ್ ಎತ್ತಿಕದ. ಹಾಯ್ ಚಂದಿ. ಮಗಲ ಎತ್ತುವೆ ಗುಂಡಿ ಹಂಗೆ. ಹಾಯ್ ಹಾಯ್ ಭಾಗ್ಯ ವ್ಲಾಗ್ಸಾ? ಚಂದಿ ಅಣ್ಣಗ್ಗ ಹೆಲೋ ನಮಸ್ತೆ. ಹಾಯ್. ಈಗ ಈಗೆಲ್ ಮಂಕಡ ಚೆಂದಿಲಿ ಹ್ಯಾಚಿ ಇದು ಬೇಡ, ಹಳ್ತಾ ಇದು. तुम्ही टीव्ही पळाचे ಅಕ್ಕ ಅಪ್ಪೆ ವಿದ್ಯಕ ಅಪ್ಪೆ ಕೊಣಿನಕ ಯಾರು ಬೇಡ. ಈಗ ಈ ಅನ್ನ ಮಾಡಲಿಲ್ಲ, ಚೆಂಪಿ ಅನ್ನಮ್ಮ. ನಾವು ಕುಶನೆ ಹೆಸರೆಂತ? ಇಲ್ಲಿ ನೋಡು, ನಿನ್ನ ಹೆಸರೆಂತ? ವಿಘ್ನೇಶ್ವ. ತುಗಲ್ ನಾವು ಗೊಮರಣಿ ಅನಾಗ. ತುಗಲ್ ನಾವು ಕುಶನೆ ನಿನ್ನ ಹೆಸರೆಂತ? ಆರಾಧ್ಯ. ಅನನ್ಯ. ಈಗ ಸ್ವಲ್ಪ ಪೂರ ಜನ ನಾವು ಸಂಗ್ತಿ. ನಿನ್ನ ಹೆಸರೆಂತ? ವಾಟ್ ಈಸ್ ಯುವರ್ ನೇಮ್? ಅನಗ. ಅನಗ ತುಗಲ್ ನಾವು ಕಸನ್ ಚಂದಿ? ವಿಘ್ನೇಶ್ ನೈ ಗೋ ತುಗಲ್ ಗೋ ಅನನ್ಯ. ವಾಟ್ ಈಸ್ ಯುವರ್ ನೇಮ್? ಅನ್ನ ಹಾಚಿ ಅನಗ ಮಾಡ್ತಾರೆ. ಐಲಿ ಮನಶ್ರೀ ಟಿನ್ 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 ಟಿನ್. ಐಲಿ ಹಾಯ್ ಹಾಯ್ ಹಾಯ್. ನೋಡಿ ಇಷ್ಟು ದೊಡ್ಡ ಚೇರ್ ಇದ್ರೂ ಕೂಡ ಎಲ್ಲರೂ ಕೆಳಗಡೆ ನಮ್ಮನೇಲಿ. ಇಲ್ಲಿ ಇವಳು ತಿನ್ನೋದೇ ಇಲ್ಲ, ಅವಳು ಫುಲ್ ಡೆಕೋರೇಷನ್ ಮಾಡ್ತಿದ್ದಾಳೆ ಅಕ್ಕ. ಕಾಡು ಹಾಗಲಕಾಯಿ ಬೋಂಡ. ಬೋಂಡ, ಕಾಡು ಹಾಗಲಕಾಯಿ ಬೋಂಡ. ಹೌದಾ? ಕಾಡು ಹಾಕಿ ಕೋಡಿ. ಹಾಂ, ಕೋಡಿ. ಆ್ಯಂಡ್ ಇಲ್ಲಿ ಕ್ಯಾಪ್ಸಿಕಮ್ ಇದೆ. ಈಗ ಕಡಿಮೆ ಆಯಿತು ಅಂತ. ಆ್ಯಂಡ್ ಈಚೆಗೆ ಊಟಕ್ಕೆ ಇದು ನಾರ್ಮಲ್ ಪುಳಿಯೋಗರೆ, ಇದು ವೈಟ್ ರೈಸ್, ಇದು ಬಾಯ್ಲ್ಡ್ ರೈಸ್, ಇದು ಕಡಿಮೆ ಆದರೆ ಅಂತ ವೈಟ್ ರೈಸ್, ಮಜ್ಜಿಗೆ, ಇದು ಯಾವುದೋ ಪಲ್ಯ, ಆ್ಯಂಡ್ ಇದು ಎಂಥ ಸಾಂಬಾರಿದು?
ಹರವೆ ಸೊಪ್ಪಿನ ಸಾಂಬಾರು. ಕರಿವೆ ಸೊಪ್ಪು ಮತ್ತೆ ಆ್ಯಂಡ್ ನಾನು ನಿಮಗೆ ಇವರನ್ನು ಇಂಟ್ರೊಡ್ಯೂಸೇ ಮಾಡಿ ಕೊಡಲಿಲ್ಲ. ಇವ್ರು ಬಂದುಬಿಟ್ಟು ದೊಡ್ಡಮ್ಮನ ಮಕ್ಕಳು. ಅಂದರೆ ಇಷ್ಟು ದಿನ ನೀವು ನನ್ನ ವಿಡಿಯೋಸಲ್ಲಿ ನೋಡಿದ್ರಿ ಅಲ್ವಾ, ಪ್ರೇಮ್ ಕಲಾ ಅಂತ ಅವ್ರ ಹೆಸರು ದೊಡ್ಡಮ್ಮ. ಅವರ ಮಕ್ಕಳು ಬ್ಲೂ ಕಲರ್ ಹಾಕಿದ್ದು ವಿದ್ಯಾ ಅಂತ. ಆ್ಯಂಡ್ ಅವಳ ಮಗಳು ಅಲ್ಲಿ ಕೆಳಗಡೆ ಇದ್ದಾಳೆ ಅಲ್ವಾ, ಅವಳೇ ಮನಸ್ವಿ ಅಂತ. ಆ್ಯಂಡ್ ಅಣ್ಣನ ಮಗು ಅದು ಅನಘ ಅಂತ. ಆ್ಯಂಡ್ ಅವಳು ಬಂದುಬಿಟ್ಟು ಪಿಂಕ್ ಕಲರ್ ಡ್ರೆಸ್ ಇದು ಅಕ್ಕ ಅನನ್ಯ ಅಂತ. ಹೀಗೆ ದೊಡ್ಡಮ್ಮನ ಕರ್ಕೊಂಡು ಹೋಗಲಿಕ್ಕೆ ಅಂತ ಬಂದಿದ್ದು. ತುಂಬ ಫೋರ್ಸ್ ಮಾಡಿತ್ತು, ನಿಂತ್ಕೊಳ್ಳಿ ನಿಲ್ಲಿ ನಾಳೆ ಹೋಗ್ಬೋದು ಅಂತ. ಬಟ್ ಕೇಳಲಿಲ್ಲ, ಕೆಲಸ ಇದೆ ಅಂತ ಹೊರಟ್ರು ಮತ್ತೆ ಸಂಜೆಗೆ. ಹೀಗೆ ಚೆನ್ನಾಗಿ ಒಂದು ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿಕೊಂಡು ಇಲ್ಲಿ ಅಣ್ಣ ನಾನೇನೋ ಹೇಳ್ತಿದ್ದೆ ಅಮ್ಮಂಗೆ, ಅಡ್ಡ ನಿಲ್ಬೇಡ ಈಚೆಗೆ ಬಾ ಊಟಕ್ಕೆ ಕುತ್ಕೋ ಅಂತ. ಅದ್ರ ಟಾಪಿಕ್ ಮೇಲೇನೋ ನಗಾಡ್ತಾ ಕೂತ್ಕೊಂಡಿದ್ವಿ. ಚಂದಕ್ಕೆ ದಿವಸ ಹಾಯ್ ಗರ್ಮಿ ಡ್ಯಾನ್ಸ್ ಗುಂದಿ ಹಾಯ್ ಹಾಯ್. ಎಕ್ಕ ನಿಮಿಷ ಸಿಗಲ್ಲ ನನಗೆ ಅಲ್ಲಿ ಫ್ಯಾನ್ ಸೋಡಿ ಸೋಡಿ ಅಂಗುಲ Tata, Tata. Bye. Vigneshwarna, bye. Gundi, Tata. Tata. Bye. ಆಯಿತು, ಅವರೆಲ್ಲ ಹೋದರು. ಆ್ಯಂಡ್ ಇದು ನೈಟ್ ಅಮ್ಮ ಏನೋ ಒಂದು ಹ್ಯಾಂಗಿಂಗ್ ಥರ ಮಾಡ್ತಿದ್ರು, ಉಲ್ಲನ್ ಇದು ತಗೊಂಡು ಬಂದು ಚೆನ್ನಾಗಿ ಆಗಿತ್ತು. ನಾನು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ತೋರಿಸ್ತೀನಿ ಫುಲ್ಲು. ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೇನಾದರೂ ಇದರ ವಿಡಿಯೋ ಬೇಕಿದ್ರೆ ನನಗೆ ಹೇಳಿ, ನಾನು ಅವಳ ಜೊತೆಗೆ ವಾಪಸ್ ಮಾಡಿಸ್ತೀನಿ ಕೂರಿಸ್ಕೊಂಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನೇನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ನಿನ್ನೆಯ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ತುಂಬ ಡೇಸ್ ಬ್ಯಾಕ್ ನಾನು ತೆಗೆದಿರುವಂಥದ್ದು. ಬಟ್ ಸ್ಟೋರೇಜ್ ಇಲ್ಲದೆ ಇರೋ ಕಾರಣ ನನಗೆ ಎಡಿಟ್ ಮಾಡಲಿಕ್ಕೂ ಆಗ್ತಿರಲಿಲ್ಲ ಆ್ಯಂಡ್ ಸೇವ್ ಮಾಡಲಿಕ್ಕೂ ಆಗ್ತಿರಲಿಲ್ಲ. ಬಿಕಾಸ್ ಸೇವ್ ಮಾಡೋದಂದರೆ 4K ಯಲ್ಲಿಟ್ಟು ಸೇವ್ ಮಾಡಬೇಕು, ತುಂಬ ಸ್ಪೇಸ್ ತಗೊಳುತ್ತೆ. ಸೊ ಸ್ಪೇಸೇ ಇರ್ತಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಕ್ಲಿಯರ್ ಎಲ್ಲ ಮಾಡಿಕೊಂಡು ಸ್ಪೇಸನ್ನು ಈ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಅಂತ ಎಣಿಸ್ಕೊಂಡೆ. ಇಲ್ಲಿ ನಾನು ಪನ್ನೀರ್ ಟಿಕ್ಕಾ ರೆಸಿಪಿಯನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ವಿಡಿಯೋನ ಪ್ಲೀಸ್ ಎಂಡ್ ತನಕ ವಾಚ್ ಮಾಡಿ. ಇವತ್ತು ಪನ್ನೀರ್ ಟಿಕ್ಕಾ ಮಾಡೋಣ ಅಂತ ಸ್ವಲ್ಪ ಪನ್ನೀರ್ ಇತ್ತು ಮೊನ್ನೆ ತಂದಿದ್ದು. ಸೊ ಅದು ಹಾಳಾಗೋಕ್ಕಿಂತ ಮುಂಚೆ ಏನಾದರೂ ಮಾಡಿದರೆ ಬೆಳಿಗ್ಗೆಲ್ಲ. ಸೊ ಪನ್ನೀರ್ ಟಿಕ್ಕಾ ಮಾಡೋಣ ಅಂತ ಈಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಹಾಳಾಗಿದೆ ವೆಜಿಟೇಬಲ್ಸ್ಗೆಲ್ಲ, ಚೆನ್ನಾಗಿ ನೋಡಿಕೊಂಡು ವಾಶ್ ಮಾಡಿ. ಸುಮ್ಮನೆ ಆಳೋದಂದರೆ ಇದೆ. एक काम कर 200 रुपए दे और 50 रुपए काट ओवर एक्टिंग की वजह से. ಇಲ್ಲಿ ನಾನು 2 ಆನಿಯನನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ. ಆ್ಯಂಡ್ ಒಂದು ದೊಡ್ಡ ಕ್ಯಾಪ್ಸಿಕಮನ್ನು ಕೂಡ ಹಾಗೆ ಸೇಮ್ ಅದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಕೊರಿಯಾಂಡರ್ ಲೀವ್ಸನ್ನು ತಗೊಂಡಿದ್ದೀನಿ. ಆ್ಯಂಡ್ ನೀವು ಪನ್ನೀರ್ ಟಿಕ್ಕಾ ಮಾಡುವಾಗ ಈ ಥರ ಸ್ಲೈಸ್ ಏನು ಬರುತ್ತೆ ಅದನ್ನು ತಗೊಳ್ಳಿ, ಕ್ಯೂಬ್ಸನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಬಿಕಾಸ್ ಪನ್ನೀರ್ ಟಿಕ್ಕಾ ನಾರ್ಮಲ್ ಆಗಿ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಸೊ ನಮಗೆ ಸ್ಲೈಸನ್ನು ತಗೊಂಡ್ರೆ ಆರಾಮ್ಸೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಫ್ರೈ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ.
ಇವಾಗ ಪನ್ನೀರ್ ಟಿಕ್ಕಾ ಮಸಾಲಕ್ಕೆ ಏನೆಲ್ಲ ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ, 1 ಸ್ಪೂನಷ್ಟು ಗರಂ ಮಸಾಲವನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ 1/2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇಲ್ಲಿ 1/4 ಸ್ಪೂನಷ್ಟು ಅರಿಶಿಣವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಬಂದುಬಿಟ್ಟು ಕಸೂರಿ ಮೇಥಿ. ಯಾವುದೇ ಗ್ರೇವಿಗೆ ಆಗಿರ್ಬೋದು ಯಾವುದಕ್ಕೂ ಹಾಕಿದರೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪೌಡರ್, ನೀವು ಒಂದೇ ರೆಡ್ ಚಿಲ್ಲಿಯನ್ನು ಸ್ಕಿಪ್ ಮಾಡ್ಬೋದು ಆರ್ ಪೆಪ್ಪರ್ ಪೌಡರ್ ಎರಡರಲ್ಲಿ ಒಂದನ್ನು ಸ್ಕಿಪ್ ಮಾಡ್ಬೋದು, ಜಾಸ್ತಿ ಖಾರ ಬೇಡ ಅಂದರೆ. ಆ್ಯಂಡ್ ಇದು ಬಂದುಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನಷ್ಟು ತೊಗೊಂಡಿದ್ದೀನಿ ಆ್ಯಂಡ್ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್. ಲಾಸ್ಟಲ್ಲಿ ಸ್ವಲ್ಪ ಬೇಸನನ್ನು ಥಿಕ್ನೆಸ್ಸಿಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ 2 ಬಿಗ್ ಸ್ಪೂನಲ್ಲಿ ಕರ್ಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಥಿಕ್ ಕರ್ಡನ್ನು ತಗೊಳ್ಳಿ ಆ್ಯಂಡ್ ಇವಾಗ ಕೊರಿಯಾಂಡರ್ ಪೌಡರ್ ಸ್ವಲ್ಪ 1/4 ಸ್ಪೂನಷ್ಟು, ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ 1 to 3 ಅವರದ್ದು ಮ್ಯಾಗಿ ಮಸಾಲ ಪೌಡರ್ ಏನು ಬರುತ್ತೆ ಅದನ್ನು ಆ್ಯಡ್ ಮಾಡಿ ಆ್ಯಂಡ್ 1/2 ಲೆಮನನ್ನು ಕೂಡ ಸ್ಕ್ವೀಸ್ ಮಾಡ್ಕೊಳ್ಬೇಕು. ಇದನ್ನಿಷ್ಟನ್ನು ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಸೈಡಿಗೆ ಇಟ್ಬಿಡಿ. ಚೆಕ್ ಮಾಡಿದಾಗ ಎಂತ ಹೊಟ್ಟೆ ಉರಿ ಅಂತ ನಾನು ಆಗೋದಿಲ್ಲ ಅಲ್ಲ ಅದಕ್ಕೆ. ಇದು ಪನ್ನೀರ್ ಸ್ವಲ್ಪ ತುಂಬ ಡೇಸ್ ಇಟ್ಟಿದ್ರಿಂದ ನೀರು ಬಿಟ್ಟಿದ್ದ ಥರ ಆಗಿದೆ. ಇಲ್ಲಾಂದರೆ ನೀವೇನು ಮಾಡಿ ಗೊತ್ತಾ, ಡೈರೆಕ್ಟಾಗಿ ಇದು ಮಸಾಲೆ ಏನು ರೆಡಿ ಮಾಡ್ತೀರಾ ಅದಕ್ಕೆ ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರಾ ಅದನ್ನು ಡೈರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಪನ್ನೀರ್ ಕೂಡ ಮಿಕ್ಸ್ ಮಾಡಿ. ಬಟ್ ಇವಾಗ ನಾನು ಮಿಕ್ಸ್ ಮಾಡಿದರೆ ಫುಲ್ ಕಟ್ ಆಗುತ್ತೆ. ಸೊ ಸಪ್ರೇಟಾಗಿ ಮಾಡ್ತೀನಿ. ಲಾಸ್ಟ್ಗೆ ಕೊರಿಯಾಂಡರ್ ಲೀವ್ಸನ್ನು ಕೂಡ ಇದು ಮಸಾಲೆ ಏನು ಮಾಡಿರ್ತೀವಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ತವಾದಲ್ಲಿ ಪನ್ನೀರ್ ಆಗಿರ್ಬೋದು, ಕ್ಯಾಪ್ಸಿಕಮ್, ಆನಿಯನ್ ಎಲ್ಲದನ್ನು ಕೂಡ ನಾನೇನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ 5 to 10 ಮಿನಿಟ್ಸ್ ಅದರಲ್ಲಿ ನಾನು ಡಿಪ್ ಮಾಡಿ ಒಂದೊಂದನ್ನೇ ಸಪ್ರೇಟಾಗಿ ಹಾಕ್ತೀನಿ. ನೀವು ಕೂಡ ಹಾಗೆ ಉಡನ್ನಿದ್ದು ಸ್ಟಿಕ್ ಏನಾದರೂ ಇಲ್ಲ ಅಂತ ಹೇಳಿದರೆ ಹೀಗೆ ಡೈರೆಕ್ಟಾಗಿ ತವಾದಲ್ಲಿ ಸಪ್ರೇಟಾಗಿ ಫ್ರೈ ಮಾಡಿದರೂ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ ಟೇಸ್ಟ್. ಲಾಸ್ಟಲ್ಲಿ ನಾನು ಮೇಲ್ಗಡೆಯಿಂದ ಹೀಗೆ ಬಟರನ್ನು ಆ್ಯಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ತುಂಬ ಜ್ಯೂಸಿ ಆಗಿ ಇಟ್ ವಾಸ್ ಟೂ ಗುಡ್. ಆಯಿತಾ, ನೀವು ಕೂಡ ಟ್ರೈ ಮಾಡಲೇಬೇಕು ಇದನ್ನು ಒಂದ್ಸಲ ಮನೆಯಲ್ಲಿ. ಆ್ಯಂಡ್ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಟ್ರೈ ಮಾಡಿದರೆ. ಚೆನ್ನಾಗಿ ಬಂದಿದೆ. ಇದು ಈಗ ಹಾಕಿದ್ದಷ್ಟೇ, ಸೊ ಸ್ವಲ್ಪ ಹೊತ್ತಾದಮೇಲೆ ಟರ್ನ್ ಮಾಡ್ತೀನಿ. ಇಲ್ಲಿ ಚಪಾತಿ, ರಂಗು ಎಲ್ಲಿದೆ, ಗ್ರೇವಿ, ಇಲ್ಲಿ ಪಾಲಕ್ ಪನ್ನೀರ್. ಏನೋ ದೇವಾ, ಇದು ಸ್ಟಾಪ್ ಮಾಡ್ಕೊಂಡು ಪ್ಲೀಸ್. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡೋದು, ಕಿರಿಕಿರಿ ಜೊತೆಗೆ ಆಗುದಿಲ್ಲ ನಾನು. ಇದು ವೆಜಿಟೇಬಲ್ಸ್ ಫ್ರೈ ಮಾಡಿದ್ದು, ಇಲ್ಲಿ ಪನ್ನೀರ್ ಟಿಕ್ಕಾ, ಇದು ಚಪಾತಿ, ಇಲ್ಲಿ ಪಾಲಕ್ ಪನ್ನೀರ್. ಟಯರ್ಡ್, ಸುಸ್ತಾಗಿ ಹೋಯಿತು, ಎಂಥ ಸೆಕೆ. ಊಟ ಮಾಡಿ ಮತ್ತೆ ನಾಳೆ ಸಿಗ್ತೀನಿ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೂ ನನ್ನ ಹತ್ರ ಆಗತ್ತಿಲ್ಲ, ಟಯರ್ಡ್ ಆಗಿದೆ. ಈಗ ಫೇಸ್ ವಾಶ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ನಾಳೆ ಮಾರ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್.